ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು. ಶಿವಕುಮಾರ್ ಅವರ ನಿಷ್ಠೆ ಮತ್ತು ಪಕ್ಷಕ್ಕೆ ನೀಡಿದ ದೀರ್ಘ ಸೇವೆ ಅಪಾರ. ಆದಿಚುಂಚನಗಿರಿ ಮಠದ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಹೇಳಿಕೆ. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಾಂಗ್ರೆಸ್ನ ನಾಯಕ ಡಿಕೆ ಶಿವಕುಮಾರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ತಮ್ಮ ವೈಯಕ್ತಿಕ ಅಭಿಪ್ರಾಯ ಮತ್ತು ಸಮುದಾಯದ ಒಳಗಿನ ಭಾವನೆ ಅಂತ ಹೇಳಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನಿಷ್ಠೆ ಮತ್ತು ಪಕ್ಷಕ್ಕೆ ನೀಡಿದ ದೀರ್ಘ ಸೇವೆಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಶ್ರೀಗಳು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ತನ್ನ ಅಧಿಕಾರದ ಅರ್ಧ ದಾರಿ ದಾಟ್ತಾ ಇದ್ದ ಹಾಗೆ ನಾಯಕತ್ವ ಬದಲಾವಣೆಯ ಮಾತುಗಳು ಮತ್ತು ಗೊಂದಲಮಯ ಪರಿಸ್ಥಿತಿಯ ನಡುವೆ ಶ್ರೀಗಳ ಈ ಒಂದು ಮಾತು ಸಂಚಲನ ಸೃಷ್ಟಿ ಮಾಡಿದೆ. ಡಿಕೆ ಶಿವಕುಮಾರ್ ಹಳೆಯ ಮೈಸೂರು ಪ್ರದೇಶದಲ್ಲಿ ಪ್ರಬಲ ಅಸ್ತಿತ್ವವನ್ನು ಹೊಂದಿರುವಂತಹ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕ ಕೂಡ ಹೌದು. ಸರ್ಕಾರದಲ್ಲಿನ ಬೆಳವಣಿಗೆಗಳ ಬಗ್ಗೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ, ಜೊತೆಗೆ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇನೆ. ಈ ಒಂದು ಮಠವು ಒಕ್ಕಲಿಗ ಸಮುದಾಯದ ನಂಬಿಕೆಯ ಕೇಂದ್ರವಾಗಿದೆ ಮತ್ತು ಇತರ ಸಮುದಾಯಗಳಿಗೂ ಕೂಡ ಧ್ವನಿಯಾಗಿದೆ. ಮುಖ್ಯಮಂತ್ರಿ ವಿಷಯದ ಬಗ್ಗೆ ಡಿಕೆ ಶಿವಕುಮಾರ್ ಇನ್ನೂ ಕೂಡ ನನ್ನೊಂದಿಗೆ ಮಾತನಾಡಿಲ್ಲ ಅಂತ ಹೇಳಿ ಶ್ರೀಗಳು ಸುದ್ದಿಗಾರರೊಂದಿಗೆ ತಿಳಿಸಿದರು. ಇನ್ನು ಒಕ್ಕಲಿಗ ಸಮುದಾಯವು ಎಲ್ಲ ಪ್ರಮುಖ ಪಕ್ಷಗಳಾದ ಜೆಡಿಎಸ್, ಬಿಜೆಪಿ ಮತ್ತು ಕಾಂಗ್ರೆಸ್ನಾದ್ಯಂತ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದ ನಾಯಕರನ್ನ ಕೊಡುಗೆಯಾಗಿ ಕೊಟ್ಟಿದೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಮುದಾಯದ ಜನರು ನಮ್ಮಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಭಾವಿಸಿ ಮತವನ್ನ ಚಲಾಯಿಸಿದರು. ಆಗ ಅದು ಆಗಲಿಲ್ಲ. 2.5 ವರ್ಷಗಳ ನಂತರ ಅದು ಸಂಭವಿಸುತ್ತೆ ಅನ್ನುವಂಥ ಭರವಸೆ ಇತ್ತು. ಆದರೆ ಈಗ ಅದು ಅಸಂಭವ ಅನ್ನುವಂಥ ರೀತಿಯಲ್ಲಿ ತೋರ್ತಾ ಇದೆ. ಅದು ಸಂಭವಿಸದೇ ಇದ್ದರೆ ಮಠದ ಸಾವಿರಾರು ಭಕ್ತರನ್ನ ದುಃಖಿತರನ್ನಾಗಿ ಮಾಡುತ್ತೆ ಅಂತ ಹೇಳಿ ಅವರು ತಿಳಿಸಿದರು. ನಾಯಕತ್ವದ ಕುರಿತಾದ ಪ್ರಬಲ ಗೊಂದಲ ರಾಜ್ಯಕ್ಕೆ ಅನಾರೋಗ್ಯಕರ ಅಂತ ಕರೆದ ಶ್ರೀಗಳು ಸ್ಪಷ್ಟೀಕರಣವನ್ನ ನೀಡುವಂತಹ ಜವಾಬ್ದಾರಿ ಕಾಂಗ್ರೆಸ್ ಹೈಕಮಾಂಡ್ನದ್ದಾಗಿದೆ ಅಂತ ತಿಳಿಸಿದರು. ಡಿಕೆ ಶಿವಕುಮಾರ್ 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಆಗಬೇಕು, ಇದು ನನ್ನ ಮತ್ತು ಭಕ್ತರ ಅಭಿಪ್ರಾಯ ಅಂತ ಹೇಳಿದ್ರು. ಪಕ್ಷಕ್ಕಾಗಿ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡಿದ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ರಾಜ್ಯದ ಅಭಿವೃದ್ಧಿಗೆ ಸೇವೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಇದು ಒಂದೆಡೆ ಆದರೆ ಸಿಎಂ ಕುರ್ಚಿ ಕದನ ನೇರವಾಗಿ ಅಖಾಡಕ್ಕೆ ಹೇಳಿದ್ರು ಡಿಕೆ ಶಿವಕುಮಾರ್. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಮಾಡ್ತಾರೆ, ಅದು ಕೂಡ ವೈರಲ್ ಆಗುತ್ತೆ. ಅಕಾಲಿಕವಾದಂತಹ ಪೋಸ್ಟ್ ಹಾಕುವ ಮೂಲಕ ಡಿಕೆ ಶಿವಕುಮಾರ್ ರಂಗ ಪ್ರವೇಶದ ಸುಳಿವನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಇರುವಾಗ ಮಾತುಕತೆ ಬಗ್ಗೆ ಯಾವುದೇ ಹೇಳಿಕೆಗಳನ್ನ ಈವರೆಗೂ ಕೂಡ ನೀಡ್ತಾ ಇಲ್ಲ. ಬದಲಾಗಿ ಹೈಕಮಾಂಡ್ ಹೇಳಿದಂತೆ ತಾವು ನಡೆದುಕೊಳ್ತೀವಿ ಅಂತಷ್ಟೇ ಪ್ರತಿಪಾದನೆಯನ್ನ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ಮಾತಿಗೆ ಬದ್ಧರಾಗಬೇಕು ಅಂತ ಹೇಳಿ ಆಗ್ರಹ ಸಿದ್ದರಾಮಯ್ಯ ಅವರದಾಗಿದೆ. ಇನ್ನು ಆರಂಭದಲ್ಲಿ ತಾವೇ 5 ವರ್ಷ ಅವಧಿಯನ್ನ ಪೂರ್ಣಗೊಳಿಸುವುದಾಗಿ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯ ಡಿಕೆ ಬಣದ ಶಾಸಕರ ದೆಹಲಿ ಯಾತ್ರೆಯ ಬಳಿಕ ಮೆತ್ತಗಾಗಿದ್ರು. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೇನೆ ಅಂತ ಹೇಳ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರ ಸಹೋದರರು ಆಗಿರುವಂತಹ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಎನ್ನುವ ಮೂಲಕ ದೆಹಲಿಯ ವಚನವನ್ನ ನೆನಪು ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.